ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. FA1 ಎಕ್ಸಾಮ್ಗೆ ಜಸ್ಟ್ 1 ವೀಕ್ ಇದೆ. ಸುಮಾರು ಜನಕ್ಕೆ 22nd ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ 1 ವೀಕ್ ಹೇಗಿರಬೇಕು ಅಂತ ನಾನೀಗ ಹೇಳ್ಕೊಡ್ತಾ ಹೋಗ್ತೀನಿ. ಸೊ 1 ವೀಕ್ ಸ್ಟ್ರಾಟಜಿ ಇದ್ದು ಪ್ರತಿಯೊಂದು ದಿನ ಏನು ಮಾಡಬೇಕು, ಹೇಗೆ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ಸು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಜೊತೆ ಕಂಪ್ಲೀಟಾಗಿ ಫುಲ್ ಕ್ಲಾಸ್ನ ಕೇಳಿ, ಸೊ ದ್ಯಾಟ್ ಯು ಆರ್ ಥರೋ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಸೊ ದ 7 days ದ್ಯಾಟ್ ಕ್ಯಾನ್ ಚೇಂಜ್ ಯುವರ್ FA1 ಡೆಫಿನೆಟ್ಲಿ. ಸೊ ಇಡೀ 7 ದಿನಗಳು ಈ ವಿಷಯಗಳನ್ನ ಮಾಡಬೇಕು ನೀವು. ಸ್ಮಾರ್ಟ್ ರಿವಿಷನ್ ಮಾಡಬೇಕು. ಇಟ್ಸ್ ನಾಟ್ ಅಬೌಟ್ ಹಾರ್ಡ್ ವರ್ಕ್, ಇಲ್ಲಿ ಕಷ್ಟಪಡಬೇಕು ಅಂತ ಏನಿಲ್ಲ. ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೋಬೇಕು. ಬಿಕಾಸ್ ಇರೋದು ಬರೀ ಒಂದೇ ವಾರ. ಪ್ರಾಕ್ಟೀಸ್ ಮಾಡಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲೀನಾಗಿ ನಿದ್ದೆ ಮಾಡಬೇಕು, ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನಬೇಕು. ಬಿಕಾಸ್ ಅದೇ ಇಂಪಾರ್ಟೆಂಟ್ ನಿಮ್ಮ ಮೆದುಳು ಚುರುಕಾಗಿ ವರ್ಕ್ ಆಗೋದಕ್ಕೆ. ಆ್ಯಂಡ್ ಭಯ ಪಡ್ಕೋಬೇಡಿ. ಝೀರೋ ಪ್ಯಾನಿಕ್. ಝೀರೋ ಲೆವೆಲ್ಸಲ್ಲಿ ಅಥವಾ ಮೈನಸಲ್ಲರೂ ಇರಲಿ. ಓಕೆ, ಸೊ ಪ್ಲಸ್ ಬೇಡ ನಮಗೆ. ಭಯ ಪಟ್ಕೊಂಡ್ರೆ ಏನೇನೆಲ್ಲ ಓದಿದ್ರೋ ಅದು ಕೂಡ ಹೊಟ್ಟೋಗುತ್ತೆ ಮಕ್ಕಳು. ನಮ್ಗೆ ಅವಶ್ಯಕತೆ ಇಲ್ಲ ಅದು. ಓಕೆನಾ? ಸೊ ಹಾಗಾಗಿ ಆರಾಮಾಗಿ ಚಿಲ್ಡಾಗಿ ಎಂಜಾಯ್ ಮಾಡಿಕೊಂಡು ಓದ್ತಾ ಹೋಗಬೇಕು ಸ್ಮಾರ್ಟಾಗಿ. ಓಕೆನಾ? ಎಸ್. ಸೊ ಡೇ 1 June 15. ಸೊ June 15th ಇಂದ 21st ಏನು ಮಾಡಬೇಕು ಅಂತ ಆನ್ ಡೈಲಿ ಬೇಸಿಸ್ ನಿಮಗೆ ಟೈಮ್ ಟೇಬಲ್ ಥರ ಕೊಟ್ಟಿದ್ದೀನಿ. ಸೊ ಅದನ್ನು ಮಾಡ್ತಾ ಹೋಗುವ ನೋಡಿ. ಇಲ್ಲಿ ಬಿಲ್ಡ್ ಯುವರ್ ಬೇಸ್, ಆಯಿತಾ? ಸೊ ಏನು ಪ್ರಾಪರಾಗಿ ಇಡೀ ವಾರ ನೀವು ಓದೋದಕ್ಕೆ ಏನು ಮಾಡ್ಕೋಬೇಕು ಅನ್ನೋದು ಇವತ್ತಿನ ದಿನ ಡಿಸೈಡ್ ಮಾಡಿ. ಓಕೆ, ಸೊ ಫಸ್ಟ್ ಗೆಟ್ ರೆಡಿ ವಿತ್ ಏನೇನು ಸಬ್ಜೆಕ್ಟ್ಸು ಅದು ನಿಮಗೆ ಆಲ್ರೆಡಿ ಗೊತ್ತು. ಸೊ ಆ ಸಬ್ಜೆಕ್ಟ್ಸಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ, ಅದಕ್ಕೆ ಬೇಕಾಗಿರೋವಂಥ ನೋಟ್ಸ್ಗಳು, PYQPsಗಳು ಎಲ್ಲನೂ ಒಂದು ಕಡೆ ತಂದಿಟ್ಕೊಳ್ಳಿ, ಆಯಿತಾ? ಅದ್ರ ಜೊತೆಗೆ ನಿಮಗೆ ಈ ಇರೋ ಅಂಥ ಚಾಪ್ಟರ್ಸ್ಗಳಲ್ಲಿ ವೀಕ್ ಚಾಪ್ಟರ್ ಯಾವುದು ಅಂತ ಫಸ್ಟು ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ದ್ಯಾಟ್ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೋದು. ಆ್ಯಂಡ್ 15ನೇ ತಾರೀಕು ಸೋಮವಾರ ಖಂಡಿತವಾಗ್ಲೂ ನೀವು ಇಷ್ಟು ಅವರ್ ಓದಲೇಬೇಕು. ಓಕೆ, 2 hours ಮ್ಯಾಥ್ಸು ಸೈನ್ಸಿಗೆ ಹಾಕಿದ್ದೀನಿ, 2 hours ಸೋಷಿಯಲ್ ಲ್ಯಾಂಗ್ವೇಜಸ್ಸು, 1 hour ರೈಟಿಂಗ್ ಪ್ರಾಕ್ಟೀಸು. ಸೊ ಇಲ್ಲಿ ಓದೋದಕ್ಕೆ ಟೋಟ್ಲಿ ಯು ಹ್ಯಾವ್ 4 hours. ಸೊ 4 hours ನಾನು ಈ ಥರ ಹಾಕಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡಿವೈಡ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ 4 ಅವರಲ್ಲಿ 6 ಸಬ್ಜೆಕ್ಟ್ಸ್ನ ನೀವು ಕ್ಲಿಯರ್ ಮಾಡಿರಬೇಕು, ಓದಿರಬೇಕು. ಆ್ಯಂಡ್ 1 hour ಕಂಪಲ್ಸರಿ ಬರೆದು ಪ್ರಾಕ್ಟೀಸ್ ಮಾಡಿ. ಬರೆಯೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ಪ್ರಾಕ್ಟೀಸ್ ಆಗ್ತಾಯಿದೆ, ರಿವಿಷನ್ ಆಗ್ತಾಯಿದೆ, ಪ್ಲಸ್ 1 ಸ್ಟೆಪ್ ಆ್ಯಡ್ ಆಗ್ತಾಯಿದೆ ನಿಮ್ಮ ಮೆಮೊರಿಗೆ. ಆ್ಯಂಡ್ ಆಲ್ಸೋ ನೀವು ಬರಿಬೇಕು ಎಕ್ಸಾಮ್. ಸೊ ಹಾಗಾಗಿ ವಿತಿನ್ ಟೈಮ್ ಬರೆಯೋದಕ್ಕೆ 3 hour ಅಂತಂದರೆ 3 ಗಂಟೆಗಳ ಒಳಗೆ ನೀವು ಎಕ್ಸಾಮ್ನ ಮುಗಿಸೋದಕ್ಕೆ ಈಗಲಿಂದ ಬರಿತಾ ಹೋದ್ರೇ ಇಂಪಾರ್ಟೆಂಟ್ ಆಗೋದು, ಆಯಿತಾ? ನೆಕ್ಸ್ಟು 16ನೇ ತಾರೀಕು 17ನೇ ತಾರೀಕು, ಆಯಿತಾ? ಮಂಗಳವಾರ ಹಾಗೂ ಬುಧವಾರ ಫಿನಿಶ್ ದ ಪೋರ್ಷನ್. ಏನೇನೆಲ್ಲ ಓದಬೇಕು ಅಂತ ಅಂದ್ಕೊಂಡಿರೋ ಅದನ್ನು ಮುಗಿಸ್ಬಿಡಿ, ಆಯಿತಾ? ಸೊ ಮಾರ್ನಿಂಗ್ ಮ್ಯಾಥು ಸೈನ್ಸು ಹಾಕಿದ್ದೀನಿ, ಈವ್ನಿಂಗ್ ಸೋಷಿಯಲ್ ಸೈನ್ಸ್ ಹಾಕಿದ್ದೀನಿ, ನೈಟಿಗೆ ಅಂದರೆ ಈವ್ನಿಂಗಿಂದ ನೈಟಿಗೆ ಲ್ಯಾಂಗ್ವೇಜಸ್ ಇದೆ. ಸೊ ಬೆಳಗ್ಗೆ 2 hour, ಸಂಜೆ 2 hour, ಪ್ಲಸ್ ಆಮೇಲೆ ಇನ್ನೊಂದೂವರೆ ಅವರ್. ಸೊ 2 hours, 4, 5.5 hours. ಸೊ 15ನೇ ತಾರೀಕು +1 ಇದು. ಓಕೆ, ರೈಟಿಂಗು 5 hours ಇದ್ದಿದ್ದು 16, 17ನೇ ತಾರೀಕಿಗೆ 5.5 hour ಆಗಿದೆ. ಅದನ್ನು ನೀವು ಬೇಕಿದ್ರೆ 6 hour ಕೂಡ ಮಾಡ್ಕೋಬೋದು, ಆಯಿತಾ? ಸೊ 7:30 to 9:30 ಮಾಡ್ಕೋಬೋದು. ಆ್ಯಂಡ್ ಅಗೇನ್ 5:30 to 7:30 AM ಮ್ಯಾಥ್ಸು ಸೈನ್ಸ್ ಓದಬೇಕು ಅಂತಲೇ ಏನಿಲ್ಲ. ಒಟ್ಟಿನಲ್ಲಿ 2 hour ಬೆಳಗ್ಗೆ ಓದ್ಕೊಳ್ಳಿ. ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬ ಡಿಫಿಕಲ್ಟ್ ಇದೆಯೋ ಅದನ್ನು ಮಾಡ್ಕೊಳ್ಳಿ ಅಲ್ಲಿ. ಬಿಕಾಸ್ ಆ ಟೈಮಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ಮೈಂಡ್. ಸೊ ಈಸಿಯಾಗಿ ಬೇಗ ತಲೆಗೆ ಹೋಗುತ್ತೆ. ಅದಕ್ಕೆ ಸ್ಕೂಲಿಂದ ಬಂದಾದ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಬೇರೆ ಸಬ್ಜೆಕ್ಟ್ನ ಓದಿ, ಆಯಿತಾ? 7 to 7:30 ಬ್ರೇಕ್ನ ತೊಗೊಳ್ಳಿ. ಮತ್ತು 7:30 to 9:30 ಹೋದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಸೆಷನ್ನ ಮಾಡಿ. ಸೊ ಒಟ್ಟು 5:30 to 6 ಗಂಟೆಗಳ ಕಾಲ ನೀವು ಸ್ಕೂಲ್ ಅವರ್ಸ್ ಬಿಟ್ಟು ಮನೆಯಲ್ಲಿ ಓದ್ಕೋಬೇಕಾಗಿರೋದು. 16th and 17th, ಆಯಿತಾ? ಸೊ ಹೌ ಟು ರಿವೈಸ್ ಚಾಪ್ಟರ್ ವೈಸ್ 1 at a time. ಸೊ ಒಂದೊಂದು ಚಾಪ್ಟರೇ ಓದ್ಕೊಳ್ಳಿ. ಅದರಲ್ಲಿ ಒಂದೊಂದು ಕ್ವೆಶ್ಚನ್ನೇ ಕ್ಲೀನಾಗಿ ಓದ್ತಾ ಹೋಗಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಮಾರ್ಕ್ ಮಾಡಿ. ಆ್ಯಂಡ್ ಯಾವುದಾದ್ರೂ ಕಷ್ಟ ಅನ್ನಿಸ್ತಾ ಇದೆ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಓದ್ದಿರಾನೇ ಇರೋದಕ್ಕೆ ಹೋಗಬೇಡಿ. ಕಷ್ಟ ಇದೆ ಅಂತಂದರೆ ಅದು ಖಂಡಿತವಾಗ್ಲೂ ಎಕ್ಸಾಮಿಗೆ ಬರುತ್ತೆ. ಸೊ ಹಾಗಾಗಿ ಅದನ್ನು ಓದ್ಕೊಳ್ಳಿ. 1 ಸತಿ ಓದಿದ್ರು ಬರ್ತಾ ಇಲ್ವ ತಲೆಗೆ, 2 ಸತಿ ಓದಿ, 3 ಸತಿ ಓದಿ, ಒಟ್ಟಿನಲ್ಲಿ ಓದಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ 18ನೇ ತಾರೀಕು ರೈಟಿಂಗ್ ಡೇ. ಓಕೆ, ಸೊ ನಾನು ಹೇಳ್ದೆ ಅಲ್ಲ, ಬರೆಯೋದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಜಸ್ಟ್ ರೀಡ್, ಬಟ್ ಟಾಪರ್ಸೇ ಬರೆದು ಪ್ರಾಕ್ಟೀಸ್ ಮಾಡುವಂಥದ್ದು, ಆಯಿತಾ? ಸೊ ಏನೇನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ? ಯೂಶ್ವಲಿ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ಸು, ಸೋಷಿಯಲು, ಸೈನ್ಸಲ್ಲಿ ಆನ್ಸರ್ಸ್ಗಳು.
ಆ್ಯಂಡ್ ಲ್ಯಾಂಗ್ವೇಜಸ್ ಅಂತ ಬಂದಾಗ ಗ್ರಾಮರ್, ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಹೇಗೋ ಬರೀತೀರಾ, ಬಟ್ ಗ್ರಾಮರೇ ಪ್ರಾಬ್ಲಮ್ ಆಗೋದು ಲ್ಯಾಂಗ್ವೇಜಸಲ್ಲಿ. ಸೊ ಆವತ್ತಿನ ದಿನ ಅಂದರೆ 18ನೇ ತಾರೀಕು, ಓಕೆ, ಗುರುವಾರ ಬರೆಯೋದನ್ನೇ ಕೆಲಸ ಇಟ್ಕೊಳ್ಳಿ, ಆಯಿತಾ. ಸೇಮ್ ಟೈಮಿಂಗ್ಸೇ ನೀವು ಫಾಲೋ ಮಾಡಿದ್ರೂ ಆಗುತ್ತೆ. ಆ್ಯಂಡ್ ಬಿಕಾಸ್ ಇಲ್ಲಿ ಆಲ್ರೆಡಿ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ದೀರಾ 2 ದಿನದಲ್ಲಿ, ಸೊ ಹಾಗಾಗಿ ಇಲ್ಲಿ ಜಸ್ಟ್ ಬರೆದು ಪ್ರಾಕ್ಟೀಸ್ ಮಾಡಿದರೆ ಆಯಿತು. ನೆಕ್ಸ್ಟ್ 19ನೇ ತಾರೀಕು ಶುಕ್ರವಾರ ಮಾಕ್ ಟೆಸ್ಟ್ ಡೇ. ಸೇಮ್ ನೀವು ಸ್ಕೂಲಲ್ಲಿ ಹೇಗೆ ಟೆಸ್ಟ್ ಬರೀತೀರೋ ಅದೇ ರೀತಿ ಮನೇಲಿ ಕೂತ್ಕೊಂಡು ಬರೀರಿ. ಒಂದು ಟೈಮರ್ನ ಇಟ್ಕೊಳ್ಳಿ, ಅಷ್ಟರೊಳಗೆ ಮುಗಿಸೋದಕ್ಕೆ ಟ್ರೈ ಮಾಡಿ, ಆಯಿತಾ. ಸುಮ್ಮನೆ ಫೋನ್ನ ನೋಡೋದು, ಯಾರೋ ಬಂದರು ಅಂತ ಎದ್ದು ಹೋಗೋದು, ಮಧ್ಯ ಟೆಸ್ಟ್ ತೊಗೋಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ಆಯಿತಾ. ಸೊ ಸೆಟ್ ಅ ಟೈಮರ್ ಆ್ಯಂಡ್ ರೈಟ್ ಲೈಕ್ ಇಟ್ಸ್ ಅನ್ ಆ್ಯಕ್ಚುಯಲ್ ಎಕ್ಸಾಮ್, ಅದು ತುಂಬ ಇಂಪಾರ್ಟೆಂಟ್, ಆಯಿತಾ. ಮಧ್ಯದಲ್ಲಿ ನೋ ಡಿಸ್ಟ್ರಾಕ್ಷನ್ಸ್, ಫಿನಿಶ್ ವಿತಿನ್ ಟೈಮ್, ಆಯಿತಾ. 1 hour ಟೈಮರ್ ಇಟ್ಕೊಂಡಿದ್ರೆ 50 ನಿಮಿಷದಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡಿ, 10 ನಿಮಿಷ ಪೇಪರ್ನ ಚೆಕ್ ಮಾಡೋದಕ್ಕೆ. ಚೆಕ್ ಮಾಡಾದ್ಮೇಲೆ ಮಿಸ್ಟೇಕ್ಸ್ ಏನೋ ಅಂತ ಗೊತ್ತಾಗುತ್ತಲ್ಲ, ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡಿರಿ, ಓಕೆ. ಸೊ 19ನೇ ತಾರೀಕು ಟೆಸ್ಟ್ ಆಯಿತು. ಇವಾಗ ಮಿಸ್ಟೇಕ್ಸ್ನೆಲ್ಲ ಬರೆದಿಟ್ಕೊಂಡಿರ ಜೂನ್ 20ನೇ ತಾರೀಕು ಏನಿದೆ ಶನಿವಾರ, ಫೋಕಸ್ ಆನ್ ವೀಕ್ ಏರಿಯಾ. ಸೊ ಮಿಸ್ಟೇಕ್ಸ್ ಎಲ್ಲ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಇವತ್ತಿನ ದಿನ ಆ ಮಿಸ್ಟೇಕ್ಸು, ವೀಕ್ ಏರಿಯಾಸ್ ಎಲ್ಲ ಏನಿದೆ ಅದ್ರ ಜೊತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಲಿ. ಯೂಶ್ವಲಿ ಇಟ್ ಈಸ್ ಗೋನ್ ಬಿ ಫಾರ್ಮುಲಾಸ್, ಡಯಾಗ್ರಾಮ್ಸ್, ಮ್ಯಾಪ್ಸ್, ಡೇಟ್ಸ್, ಗ್ರಾಮರ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಅದು ಬಿಟ್ಟು ಇನ್ನೂ ಏನಾದರೂ ನಿಮ್ಮ ವೀಕ್ ಏರಿಯಾಸ್ ಇದೆ ಅಂತ ಅಂದರೆ ಇದ್ರ ಜೊತೆಗೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಆಯಿತಾ. ಸೊ ಜೂನ್ 21 ದ ಗೋಲ್ಡನ್ ಡೇ, ಓಕೆ. ಸಂಡೇ ಮಾರ್ನಿಂಗ್ ನೀವು ರಿವೈಸ್ ಓನ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಎಲ್ಲ ನೋಡ್ತಾ ಇರಬೇಡಿ, ಬಿಕಾಸ್ ಆಲ್ರೆಡಿ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ. ಮತ್ತೆ ಇನ್ನೊಂದು ಸತಿ ಎಲ್ಲ ಓದ್ತಾ ಹೋದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಬರೀ ಇಂಪಾರ್ಟೆಂಟ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಡೋಂಟ್ ಟ್ರೈ ಟು ಕವರ್ ಎವ್ರಿಥಿಂಗ್, ಓಕೆ. ಫೋಕಸ್ ಆನ್ ವಾಟ್ ಮ್ಯಾಟರ್ಸ್ ಓನ್ಲಿ. ಆಫ್ಟರ್ನೂನ್ ಸೆಷನ್ ಬರೋ ಅಷ್ಟೊತ್ತಿಗೆ ರೀಡ್ ಥ್ರೂ ಫಾರ್ಮುಲಾಸ್, ಡಯಾಗ್ರಾಮ್ಸ್, ಮ್ಯಾಪ್ಸ್ ಆ್ಯಂಡ್ ಕೀವರ್ಡ್ಸ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಕೆನ್ ಬಿ ಸಬ್ಜೆಕ್ಟ್ ಸ್ಪೆಸಿಫಿಕ್. ಇವಾಗ ನೀವು ಕನ್ನಡನೇ ಇದೆ ಅಂತ ಅಂದ್ಕೊಳ್ಳಿ ಮಂಡೇ, ಆಯಿತಾ. ಸೊ ಯು ಕ್ಯಾನ್ ಜಸ್ಟ್ ಸ್ಟಿಕ್ ಆನ್ ಟು ಗ್ರಾಮರ್ ಪಾರ್ಟ್, ಕೀವರ್ಡ್ಸ್ಗಳು, ಕ್ವೆಶನ್ ಆ್ಯಂಡ್ ಆನ್ಸರ್ಸು, ಅದಕ್ಕೆ ಸ್ಟಿಕ್ ಆನ್ ಆಗ್ಬೋದು. ಇಟ್ಸ್ ನಾಟ್ ದ್ಯಾಟ್ ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ಡಯಾಗ್ರಾಮ್ಸು, ಮ್ಯಾಪ್ಸು, ಸೋಷಿಯಲ್ ಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು, ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕಂತ ಏನಿಲ್ಲ, ಆಯಿತಾ. ಇಲ್ಲ ನಾನು ಕನ್ನಡ ಫುಲ್ ತರೋವಾಗಿದ್ದೀನಿ, ನಾನು ಬೇರೆ ಸಬ್ಜೆಕ್ಟ್ಸ್ ಓದ್ತೀನಿ ಬಿಕಾಸ್ ಸಂಡೇ ಎಂಟೈರ್ ಡೇ ಇದೆ ಅಂತ ನಿಮಗೆ ಫೀಲಿಂಗ್ ಇದ್ದರೆ ಮಾಡಿ, ವೆಲ್ ಆ್ಯಂಡ್ ಗುಡ್, ಆಯಿತಾ. ಸೊ ಲೈಟ್ ರಿವ್ಯೂ ಓನ್ಲಿ, ನೋ ಹೆವಿ ಸ್ಟಡಿಂಗ್. ರಾತ್ರಿಗೆ ಬರೋ ಅಷ್ಟೊತ್ತಿಗೆ ಪ್ಯಾಕ್ ಯುವರ್ ಪೆನ್ಸ್ ಆ್ಯಂಡ್ ಹಾಲ್ ಟಿಕೆಟ್ ಇದ್ದರೆ, ಇಲ್ಲ ಅಂತಂದರೆ ಏನು ಅವಶ್ಯಕತೆ ಇಲ್ಲ. ರಿಲ್ಯಾಕ್ಸ್, ಸ್ಲೀಪ್ ಬಿಫೋರ್ 10 PM. ಅದಕ್ಕೆ ನಾನು ಎಲ್ಲೂ ಇಲ್ಲಿ 10 PM ವರೆಗೂ ನಾನು ಎಲ್ಲೂ ನಿಮಗೆ ಟೈಮಿಂಗ್ಸ್ ಕೊಟ್ಟಿಲ್ಲ. 9 o'clock, 9:30 ಹಾರ್ಟ್ ಸ್ಟಾಪ್. 10 ಅಷ್ಟೊತ್ತಿಗೆ ಮಲಗಬೇಕು, ಬಿಕಾಸ್ ಸ್ಲೀಪ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಿಕಾಸ್ ಮತ್ತೆ 5 ಗಂಟೆ 5:30 ಜಾವನೇ ಬೆಳಗ್ಗೆ ಎದ್ದೇಳ್ತಾ ಇದ್ದೀರಾ, ಓಕೆ. ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಯುವರ್ ಬ್ರೈನ್ ನೀಡ್ಸ್ ರೆಸ್ಟ್ ಟು ಪರ್ಫಾರ್ಮ್. ಚೆನ್ನಾಗಿ ಆ್ಯಕ್ಟಿವ್ ಆಗಿ ರಿಕವರಿ ಆಗಬೇಕು, ಆ್ಯಕ್ಟಿವ್ ಆಗಿರಬೇಕು ನಿಮ್ಮ ಬ್ರೈನ್ ಅಂತಂದರೆ ಅದು ರೆಸ್ಟ್ ಬೇಕೇ ಬೇಕು, ಬಿಕಾಸ್ ಯು ಹ್ಯಾವ್ ವರ್ಕ್ಡ್ ರಿಯಲಿ ಹಾರ್ಡ್, ಆಯಿತಾ. ಸೊ ದಿಸ್ ಇಸ್ ಯುವರ್ ಸಂಡೇ. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ 5 things ಟು ಅವಾಯ್ಡ್ ದಿಸ್ ಎಂಟೈರ್ ವೀಕ್. ಮೊಬೈಲ್ ನೋಡೋ ಅಂಥದ್ದು, ನಿಮ್ಮ ಫ್ರೆಂಡ್ಸ್ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಅಂಥದ್ದು, ಹೊಸ ಚಾಪ್ಟರ್ಸ್ಗಳನ್ನ ಇವತ್ತು ಓದ್ತೀನಿ ಅಂತ ಶುರು ಮಾಡೋ ಅಂಥದ್ದು, ಲೇಟಾಗಿ 2 ಗಂಟೆ 3 ಗಂಟೆ ಮಧ್ಯರಾತ್ರಿವರೆಗೂ ಓದ್ತಾ ಕೂತ್ಕೊಳ್ಳೋ ಅಂಥದ್ದು, ಆ್ಯಂಡ್ ಸುಮ್ಮನೆ ಮಾರ್ಕ್ಸ್ ಮೇಲೆ ಭಯ ಇಟ್ಕೊಳ್ಳೋ ಅಂಥದ್ದು, ಓಕೆ. ಮಾರ್ಕ್ಸ್ ಬರುತ್ತೋ ಇಲ್ವೋ, ಅಥವಾ ಟೆಸ್ಟ್ ಬಂದಾದಮೇಲೆ ಮಾರ್ಕ್ಸ್ ಹೋಗುತ್ತಲ್ವಾ. ಸೊ ಇದೆಲ್ಲ ಬಿಟ್ಬಿಡಿ, ನಾಟ್ ರಿಕ್ವೈರ್ಡ್, ಆಯಿತಾ. ಸೊ ದೀಸ್ ಆರ್ ದ 5 things ದ್ಯಾಟ್ ಯು ಶುಡ್ ಅವಾಯ್ಡ್ ಎಂಟೈರ್ ವೀಕ್ ಆ್ಯಂಡ್ ಟೆಸ್ಟ್ ಇರುವಂಥ ವೀಕಲ್ಲಿ ಕೂಡ. ಸೊ ಸಮ್ಮರಿ ಏನಪ್ಪ ಅಂತಂದರೆ 15th ಇಂದ 17th ವರೆಗೂ ರಿವಿಷನ್ನ ಮಾಡ್ತೀರಾ, 18th ಆನ್ಸರ್ಸ್ನ ಬರೀತೀರಾ, 19th ಮಾಕ್ ಟೆಸ್ಟ್ನ ತೊಗೋತೀರಾ, 20ನೇ ತಾರೀಕು ವೀಕ್ ಏರಿಯಾಸ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ, ಆ್ಯಂಡ್ 21ಕ್ಕೆ ಆರಾಮಾಗಿರ್ತೀರ. ಲೈಟ್ ರಿವಿಷನ್ನ ಮಾಡಿ, ಇಲ್ಲಾಂದರೆ ಆರಾಮಾಗಿ ಪೀಸ್ಫುಲ್ ಆಗಿರಿ, ಓಕೆ. ಇಡೀ ದಿನ ಇದೆ, ಒಂದು ಅರ್ಧ ದಿನ ನೀವು ಲೈಟ್ ರಿವಿಷನ್ ಮಾಡಿದ್ರೆ ಇನ್ನು ಅರ್ಧ ದಿನ ರಿಲ್ಯಾಕ್ಸ್ಡ್ ಆಗಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಊಟ ತಿಂಡಿ ಮಾಡಿ, ಓಕೆ. ಸೊ ದಿಸ್ ಈಸ್ ಯುವರ್ 1 week ಸ್ಟ್ರಾಟಜಿ ಮಕ್ಕಳೇ. ದಿಸ್ ಇಸ್ ಹೌ ಯು ಶುಡ್ ಬಿ. ಈ ಥರನೇ ಡಿವೈಡ್ ಮಾಡಿ 5 ರಿಂದ 6 ಅವರು ಪ್ರತಿದಿನ ಓದಿದ್ರೆ ದಟ್ ಈಸ್ ಮೋರ್ ದೆನ್ ಇನಫ್ ಈ ಇಡೀ ವಾರ. ಆ್ಯಂಡ್ ಬರೆದು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮಾಕ್ ಟೆಸ್ಟ್ ಅಟ್ಲೀಸ್ಟ್ ತೊಗೊಳ್ಳಿ, ಗೊತ್ತಾಯ್ತಲ್ಲ. ಸೊ ಈ ಥರ ಮಾಡಿದ್ರೆ ಡೆಫಿನೆಟ್ಲಿ FA1 ಒಳ್ಳೆ ಅಂಕಗಳು ನಿಮ್ದು ಆಗುತ್ತೆ, ಓಕೆನಾ. ಎಸ್. ಸೊ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, FA1 ಕೂಡ ಬರ್ತಾ ಇದೆ ಮಕ್ಕಳೇ. ಸೊ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗಿ, ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.